ದೇವರ ದೀಪ ಹಚ್ಚಿಡಬೇಕು. ಆದರೆ ಈ ತಪ್ಪುಗಳನ್ನು ಮಾಡಲೇಬಾರದು. ದೀಪವನ್ನು ಹಚ್ಚದೆ ಯಾವುದೇ ಶುಭ ಕಾರ್ಯವನ್ನಾಗಲಿ ಪೂಜೆಯನ್ನಾಗಲಿ ನಾವು ಮಾಡುವುದಿಲ್ಲ. ದೀಪವು ಶುಭಾರಂಭದ ಸಂಕೇತ. ನಾವು ಮನೆಯಲ್ಲಿ ಮುಂಜಾನೆ ಮತ್ತು ಸಂಜೆ 2 ಸಮಯದಲ್ಲೂ ದೇವರ ಮುಂದೆ ದೀಪವನ್ನು ಹಚ್ಚಿಡುತ್ತೇವೆ. ದೇವರಿಗೆ ನಾವು ದೀಪವನ್ನು ಹಚ್ಚಿಡುವಾಗ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ದೇವರಿಗೆ ದೀಪವನ್ನು ಹಚ್ಚಿಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು? ದೇವರಿಗೆ ದೀಪ ಹಚ್ಚುವ ಸರಿಯಾದ ವಿಧಾನ ಯಾವುದು? ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚುವ ಪದ್ಧತಿ ನಮ್ಮಲ್ಲಿದೆ. ಮನೆಯಲ್ಲಿ ನಾವು ದೀಪವನ್ನು ಹಚ್ಚಿಡುವುದರಿಂದ ನಕಾರಾತ್ಮಕತೆಯು ದೂರವಾಗುತ್ತದೆ, ಧನಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ. ದೀಪ ಹಚ್ಚುವುದರಿಂದ ನಾವು ಪೂರ್ಣ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾದರೆ ಅದಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕೂಡ ನಾವು ಪಾಲಿಸಬೇಕಾಗುತ್ತದೆ. ದೀಪವನ್ನು ಹಚ್ಚುವಾಗ ನಾವು ಮಾಡುವ ಕೆಲವೊಂದು ತಪ್ಪುಗಳು ನಮ್ಮನ್ನು ಅನೇಕ ಸಮಸ್ಯೆಗಳಿಗೆ ಗುರಿ ಮಾಡುತ್ತದೆ. ದೇವರ ಪೂಜೆಯನ್ನು ಮಾಡುವಲ್ಲಿ ನಾವು ಪ್ರತಿದಿನ ದೀಪವನ್ನು ಹಚ್ಚಿಡುವಾಗ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ತುಂಬಾನೇ ಮುಖ್ಯ. ಧೂಪ ಅಗರಬತ್ತಿಯನ್ನು ದೇವರ ದೀಪದಿಂದ ಹಚ್ಚದಿರಿ. ಕೆಲವೊಂದು ಮನೆಗಳಲ್ಲಿ ದೇವರಿಗೆ ದೀಪವನ್ನು ಹಚ್ಚಿದ ನಂತರ ಧೂಪ ಮತ್ತು ಅಗರಬತ್ತಿಗಳನ್ನು ಹಚ್ಚಲು ಹೋಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ದೇವರಿಗೆ ಹಚ್ಚಿಟ್ಟ ದೀಪ ಬೆಂಕಿಯಿಂದಲೇ ಧೂಪ ಅಥವಾ ಅಗರಬತ್ತಿಗಳನ್ನು ಹಚ್ಚುತ್ತಾರೆ. ಇಂತಹ ದೊಡ್ಡ ತಪ್ಪನ್ನು ಮಾಡಲು ಎಂದಿಗೂ ಹೋಗದಿರಿ. ಈ ರೀತಿ ಮಾಡುವ ಮೂಲಕ ನೀವು ಧೂಪ ಮತ್ತು ಅಗರಬತ್ತಿಗಳನ್ನು ಹಚ್ಚಿದರೆ ದೇವರು ಅದನ್ನು ಸ್ವೀಕರಿಸುವುದಿಲ್ಲ. ಯಾವಾಗಲೂ ಒಂದು ಬೆಂಕಿ ಕಡ್ಡಿಯಿಂದಲೇ ಇವುಗಳನ್ನು ಹಚ್ಚಿ. ಬಾಗಿಲ ಬಳಿ ದೀಪ ಹಚ್ಚುವಾಗ ದೀಪದ ಮುಖ ಹೊರಗೆ ಇಡಬೇಕು. ಕೆಲವರು ಮುಂಜಾನೆ ತಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಟ್ಟರೆ, ಇನ್ನು ಕೆಲವೊಬ್ಬರು ಮುಸ್ಸಂಜೆ ಸಮಯದಲ್ಲಿ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡುತ್ತಾರೆ ಮತ್ತು ಕೆಲವರು 2 ಸಮಯದಲ್ಲೂ ದೀಪವನ್ನು ಹಚ್ಚಿಡುತ್ತಾರೆ. ಈ ರೀತಿ ನೀವು ಪ್ರತಿನಿತ್ಯ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡುತ್ತಿದ್ದರೆ ದೀಪದ ಮುಖವು ದ್ವಾರದ ಹೊರಗಡೆ ಮುಖ ಮಾಡಿರಬೇಕು. ಮನೆಯ ಒಳಗಡೆ ಮುಖ ಮಾಡುವಂತೆ ಇಡಬಾರದು. ಇದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ದೀಪವನ್ನು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ, ಅಂದರೆ 3, 5, 7 ಹೀಗೆ ದೀಪವನ್ನು ಹಚ್ಚಿಡಬೇಕು. ಲಕ್ಷ್ಮೀನಾರಾಯಣರಿಗೆ ತುಪ್ಪದ ದೀಪ ಹಚ್ಚಿ. ನೀವು ಮನೆಯಲ್ಲಿ ವಿಷ್ಣುವನ್ನಾಗಲಿ ಅಥವಾ ಲಕ್ಷ್ಮೀ ದೇವಿಯನ್ನಾಗಲಿ ಪೂಜಿಸುತ್ತಿದ್ದರೆ ದೀಪಕ್ಕೆ ಶುದ್ಧ ತುಪ್ಪವನ್ನು ಹಾಕಿ ದೀಪ ಹಚ್ಚಿಡಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಪ್ಪ ಇಲ್ಲದೆ ಇದ್ದರೆ ಎಣ್ಣೆಯನ್ನು ಹಾಕಿ ಕೂಡ ದೀಪ ಬೆಳಗಬಹುದು. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ತುಪ್ಪವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಗುರುವಾರ ವಿಷ್ಣು ದೇವನನ್ನು ಪೂಜಿಸುವಾಗ ಹಳದಿ ಬಣ್ಣದ ಬತ್ತಿಯನ್ನು ಬಳಸಿ ದೀಪ ಹಚ್ಚಿರಿ. ಹೀಗೆ ಬಣ್ಣವು ವಿಷ್ಣು ದೇವನಿಗೆ ಪ್ರಿಯವಾದ ಬಣ್ಣವಾಗಿದೆ. ಲಕ್ಷ್ಮೀ ದುರ್ಗಾದೇವಿಗೆ ಹಚ್ಚುವ ದೀಪಕ್ಕೆ ಕೆಂಪು ಬಣ್ಣದ ಬತ್ತಿ ಬಳಸಿ. ದೇವರಿಗೆ ದೀಪವನ್ನು ಹಚ್ಚುವಾಗ ನಾವು ಬಳಸುವ ಬತ್ತಿಯ ಬಗ್ಗೆಯೂ ವಿಶೇಷ ಕಾಳಜಿ ತೆಗೆದುಕೊಳ್ಳಬೇಕು. ಲಕ್ಷ್ಮೀ ದೇವಿಗೆ ಮತ್ತು ದುರ್ಗಾದೇವಿಗೆ ದೀಪವನ್ನು ಹಚ್ಚುವಾಗ ಕೆಂಪು ಬಣ್ಣದ ಬತ್ತಿಯನ್ನು ಬಳಸಬೇಕು. ಬಿಳಿ ಬಣ್ಣದ ಬತ್ತಿಯನ್ನು ಬಳಸಬಾರದು. ಒಂದು ವೇಳೆ ನಾವು ಪಿತೃಗಳನ್ನು ಒಲಿಸಿಕೊಳ್ಳಲು ಅವರಿಗೆ ದೀಪವನ್ನು ಹಚ್ಚಿಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ದೀಪಕ್ಕೆ ನಾವು ಬಿಳಿ ಬಣ್ಣದ ಬತ್ತಿಯನ್ನು ಬಳಸಬೇಕು. ಲಕ್ಷ್ಮೀ ದೇವಿಗೆ ಮತ್ತು ದುರ್ಗಾದೇವಿಗೆ ಹಚ್ಚುವ ದೀಪಕ್ಕೆ ಬಿಳಿ ಬಣ್ಣದ ಬತ್ತಿಯನ್ನು ಬಳಸುವುದು ಅಶುಭವಾಗಿದೆ. ಶನಿ ದೇವನಿಗೆ ಸಾಸಿವೆ ಎಣ್ಣೆ ಮತ್ತು ನೀಲಿ ಅಥವಾ ಕಪ್ಪು ಬಣ್ಣದ ಬತ್ತಿ ಬಳಸಬೇಕು. ಆರಿದ ದೀಪವನ್ನು ಮತ್ತೊಮ್ಮೆ ಹಚ್ಚದಿರಿ. ನಾವು ದೇವರಿಗೆ ದೀಪವನ್ನು ಹಚ್ಚುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಒಮ್ಮೆ ಹಚ್ಚಿ ಹಾರಿಹೋದ ದೀಪವನ್ನು ಮತ್ತೆ ಬೆಳಗಿಸಬಾರದು. ದೀಪ ಹಚ್ಚಿದ ತಕ್ಷಣ ಆ ದೀಪವನ್ನು ಮತ್ತೊಮ್ಮೆ ಹಚ್ಚಬಹುದು. ಆದರೆ ದೀಪ ಹಚ್ಚಿ ಅದರ ಎಣ್ಣೆ ಖಾಲಿಯಾದಾಗ ಇದ್ದಕ್ಕಿದ್ದಂತೆ ಆರಿಹೋದ ದೀಪವನ್ನು ಮತ್ತೆ ಹಚ್ಚುವಂತಹ ತಪ್ಪನ್ನು ಮಾಡಬಾರದು. ಇದು ನಿಮಗೆ ಪೂಜೆಯ ಪೂರ್ಣ ಫಲವನ್ನು ನೀಡಲು ಸಾಧ್ಯವಿಲ್ಲ. ಮುಸ್ಸಂಜೆ ಮನೆಯ ಬಾಗಿಲಿನ ಬಳಿ ದೀಪವನ್ನು ಹಚ್ಚುವುದು ಹೇಗೆ? ದೀಪಕ್ಕೆ ಕತ್ತಲೆಯನ್ನು ತೊಳೆದು ಬೆಳಕನ್ನು ಪರಿಸುವ ಶಕ್ತಿಯಿದೆ. ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಜನರು ಪೂಜೆಯ ವೇಳೆ ದೀಪವನ್ನು ಹಚ್ಚಿಡುತ್ತಾರೆ. ಮುಂಜಾನೆ ಮತ್ತು ಮುಸ್ಸಂಜೆ ದೀಪವನ್ನು ಬೆಳಗುವ ಸಂಪ್ರದಾಯವಿದೆ. ಮುಸ್ಸಂಜೆ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನೇಕೆ ಹಚ್ಚಿಡಬೇಕು? ಸಂಜೆ ಮನೆಯ ಬಾಗಿಲ ಬಳಿ ದೀಪವನ್ನು ಹಚ್ಚಿಡುವುದು ಹೇಗೆ? ಪ್ರಯೋಜನ ಹೀಗಿದೆ. ಹಿಂದೂ ಧರ್ಮದಲ್ಲಿ ದೀಪವನ್ನು ದೀಪಜ್ಯೋತಿ ಪರಬ್ರಹ್ಮ ಎಂದು ಕರೆಯುತ್ತಾರೆ. ದೀಪವನ್ನು ಬೆಳಗುವುದು ಪುಣ್ಯ ಕಾರ್ಯವಾಗಿದೆ. ನಾವು ನಮ್ಮ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ದೈವಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೀಪವನ್ನು ಬೆಳಗುತ್ತೇವೆ. ದೀಪವು ಕತ್ತಲೆಯನ್ನು ತೊಳೆದು ಜ್ಞಾನದ ಬೆಳಕನ್ನು ಸೂಚಿಸುತ್ತದೆ.
ಮನೆಯಲ್ಲಿ ದೀಪವನ್ನು ಬೆಳಗುವುದರಿಂದ ನಕಾರಾತ್ಮಕತೆ ದೂರವಾಗಿ ಧನಾತ್ಮಕತೆ ನೆಲೆಯಾಗುತ್ತದೆ. ದೇವರು ಅಂತಹ ಮನೆಗಳಲ್ಲಿ ಸದಾ ವಾಸವಾಗಿರುತ್ತಾನೆ. ಮುಂಜಾನೆ ಮತ್ತು ಮುಸ್ಸಂಜೆ ಈ ಎರಡೂ ಸಮಯದಲ್ಲಿ ದೀಪವನ್ನು ಬೆಳಗಲಾಗುತ್ತದೆ. ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುವುದಕ್ಕಾಗಿ ಮುಸ್ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡಲಾಗುತ್ತದೆ. ಕೆಲವರು ಇಂತಹ ಸಮಯದಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡುತ್ತಾರೆ. ಇದರಿಂದಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ ಹಾಗೂ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ. ಮುಸ್ಸಂಜೆ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಬೆಳಗುವುದು ಹೇಗೆ ಎಂಬುದನ್ನು ತಿಳಿಯೋಣ. ಮುಸ್ಸಂಜೆ ದೀಪ ಹಚ್ಚುವ ಸಮಯ ಸೂರ್ಯಾಸ್ತದ ನಂತರ ಕತ್ತಲಾಗಲು ಪ್ರಾರಂಭಿಸಿದಾಗ, ಅಂದರೆ ಪ್ರದೋಷ ಕಾಲದಲ್ಲಿ ಮನೆಯ ಮುಖ್ಯ ಬಾಗಿಲಿನ ಹೊರಗೆ ದೀಪವನ್ನು ಹಚ್ಚಿಡಬೇಕು. ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ನೀವು ದೀಪವನ್ನು ಹಚ್ಚಿಡಬೇಕು. ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಮುಸ್ಸಂಜೆ ವೇಳೆ ದೀಪವನ್ನು ಹಚ್ಚಿಡುವುದು ತುಂಬಾನೇ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಯಾವ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು? ಪ್ರದೋಷ ಸಮಯದಲ್ಲಿ ನೀವು ಮನೆಯ ಮುಖ್ಯ ಬಾಗಿಲನ್ನು ತೆರೆದಿಡಬೇಕು. ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ಬಾಗಿಲಿನ ಎರಡೂ ಬದಿಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಿ. ದೀಪಗಳಿಗೆ ಹತ್ತಿಯ ಬತ್ತಿಗಳನ್ನು ಬಳಸಿ. ಆ ದೀಪವನ್ನು ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಇಡಬೇಕು. ತುಪ್ಪವಿಲ್ಲದಿದ್ದರೆ ನೀವು ಎಳ್ಳು ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬಹುದು. ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪವಾದರೆ ಬಾಗಿಲಿನ ಬಲಭಾಗದಲ್ಲಿ ದೀಪವನ್ನು ಹಚ್ಚಿಡಿ. ದೇವರು ಮತ್ತು ದೇವತೆಗಳಿಗೆ ಹೆಚ್ಚಾಗಿ ತುಪ್ಪದ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಯಾವ ದೀಪವನ್ನು ಬೆಳಗಿಸಬೇಕು? ತುಪ್ಪದ ದೀಪವನ್ನು ಮುಖ್ಯ ಬಾಗಿಲಿನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ಶುಭ. ಪೂರ್ವಜರಿಗೆ ದೀಪಗಳನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಲಾಗುತ್ತದೆ. ಮುಸ್ಸಂಜೆ ಸಮಯದಲ್ಲಿ ಬಾಗಿಲಿನ ಬಳಿ ಮಣ್ಣಿನ ದೀಪವನ್ನು ಹಚ್ಚಿಡುವುದು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಆದರೆ ನೀವು ಹಿತ್ತಾಳೆ ದೀಪವನ್ನು ಸಹ ಬಳಸಬಹುದು. ದೀಪದ ಬಳಿ ಇದನ್ನು ಇಡಿ. ಎಲ್ಲಿ ದೀಪ ಇಡುತ್ತೀರೋ ಅಲ್ಲಿ ಒಂದು ಪಾತ್ರೆ ಅಥವಾ ಲೋಟದಲ್ಲಿ ನೀರು ಇಡಿ. ದೀಪವನ್ನು ಹಚ್ಚುವುದರಿಂದ ಕತ್ತಲು ದೂರವಾಗುತ್ತದೆ ಮತ್ತು ನೀರು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ. ಇದು ನಕಾರಾತ್ಮಕತೆಯನ್ನು ನಿಮ್ಮ ಮನೆಯ ಒಳಗೆ ಪ್ರವೇಶಿಸದಂತೆ ನಿಯಂತ್ರಿಸುತ್ತದೆ. ಕೇವಲ ಧನಾತ್ಮಕ ಶಕ್ತಿಗಳು ಮಾತ್ರ ನಿಮ್ಮ ಮನೆಯನ್ನು ಪ್ರವೇಶಿಸುವಂತೆ ಮಾಡುತ್ತದೆ. ದೀಪ ಹಚ್ಚಿದ ನಂತರ ಈ ತಪ್ಪನ್ನು ಮಾಡದಿರಿ. ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಬೆಳಗಿದ ನಂತರ ಅನೇಕ ಜನರು ತಮ್ಮ ಮನೆಯ ಮುಖ್ಯ ಬಾಗಿಲನ್ನು ಮುಚ್ಚುತ್ತಾರೆ. ಇಂತಹ ತಪ್ಪನ್ನು ನೀವು ಮಾಡಬಾರದು. ಲಕ್ಷ್ಮೀ ದೇವಿಯ ಆಗಮನಕ್ಕಾಗಿ ದೀಪವನ್ನು ಹಚ್ಚಿ ಬಾಗಿಲು ಹಾಕಿದರೆ ಅವಳು ಮನೆಗೆ ಹೇಗೆ ಪ್ರವೇಶಿಸುತ್ತಾಳೆ ಅಲ್ಲವೇ? ಹಾಗಾಗಿ ದೀಪವನ್ನು ಹಚ್ಚಿಟ್ಟ ಬಳಿಕ ಬಾಗಿಲನ್ನು ಮುಚ್ಚಬಾರದು. ದೀಪವನ್ನು ಹಚ್ಚಿಟ್ಟು ಬಾಗಿಲನ್ನು ಹಾಗೆ ಒಂದಷ್ಟು ಸಮಯ ತೆರೆದಿಡಬೇಕು. ದೀಪವನ್ನು ಬೆಳಗುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ದೀಪ ಹಚ್ಚುವ ಮುನ್ನ ನಿಮ್ಮ ಮನೆಯ ಮುಖ್ಯ ದ್ವಾರ ಸ್ವಚ್ಛವಾಗಿದೆಯೇ ಎಂಬುದನ್ನು ಗಮನಿಸಿ. ಮನೆಯ ಮುಖ್ಯ ದ್ವಾರದ ಬಳಿ ಶೂ ಚಪ್ಪಲಿಗಳು ಇರದಂತೆ ಗಮನ ಹರಿಸಿ. ಇವುಗಳು ಇರದಂತೆ ನೋಡಿಕೊಂಡು ನಂತರ ದೀಪವನ್ನು ಹಚ್ಚಿ. ದೀಪ ಅದಾಗಿಯೇ ಆರಿ ಹೋಗುವ ಮುನ್ನ ನೀವೇ ಸ್ವತಃ ದೀಪವನ್ನು ತೆಗೆಯಬೇಡಿ. ದೀಪ ಆರಿ ತಣ್ಣಗಾದ ಬಳಿಕ ಅದನ್ನು ತೆಗೆದುಕೊಂಡು ಹೋಗಿ ಯಾರ ಕಾಲಿಗೂ ತಗಲದಂತೆ ಇಡಿ. ಇದೇ ದೀಪವನ್ನು ಸ್ವಚ್ಛ ಮಾಡಿ ಪುನಃ ಮರುದಿನ ಬಳಸಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.